ಕಬ್ಬನ್ ಪಾರ್ಕ್ನಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಿವೆ. ಇದರಿಂದ ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡಿದೆ. ಆದರೆ ಗುರುವಾರದಿಂದ 11 ದಿನಗಳು ಕಬ್ಬನ್ ಪಾರ್ಕ್ನಲ್ಲಿ ಸಂಚಾರ ಬದಲಾವಣೆ ಮಾಡಲಾಗಿದೆ. ಇದರಿಂದ ಸಿಟಿ ಮಂದಿಗೆ ಟ್ರಾಫಿಕ್ ಜಾಮ್ ಶಾಕ್ ತಟ್ಟಲಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ಮನ ಸೆಳೆಯುತ್ತಿರೋ ಚೆಂಡು ಹೂ, ಜನರನ್ನ ಕೈ ಬೀಸಿ ಕರೀತಿರೋ ಡೇರೆ ಹೂ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಸಜ್ಜಾಗಿದೆ. ಗುರುವಾರದಿಂದ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ. 11 ದಿನಗಳ ಕಾಲ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ. ಕಬ್ಬನ್ ಪಾರ್ಕ್ನಲ್ಲಿ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಅಂಗವಾಗಿ ಫ್ಲವರ್ ಶೋ ಆಯೋಜಿಸಲಾಗಿದೆ. ನವೆಂಬರ್ 27ರಿಂದ 11 ದಿನಗಳ ಕಾಲ ಪುಷ್ಪ ಪ್ರದರ್ಶನ ನಡೆಯಲಿದೆ. ಜೊತೆಗೆ ಕಲಾ ಸಂಸ್ಕೃತಿ ಹಬ್ಬವಿರಲಿದೆ. ಈ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವ್ರ ಜೊತೆ ಸಹಯೋಗದೊಂದಿಗೆ ಮಾಡ್ತಾ ಇದ್ವಿ. ಈಗ ಪ್ಯೂರ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದನೇ ಲಾಲ್ಬಾಗ್ ಮಾದರಿಯಲ್ಲಿ ಇದನ್ನ ಮಾಡೋಣ ಅಂತೇಳಿ ಈ ವರ್ಷ ಇನಿಷಿಯೇಷನ್ ತಗೊಂಡಿದ್ದೀವಿ. ಇಷ್ಟು ಲಾಂಗ್ ಪೀರಿಯಡ್ ಯಾವತ್ತೂ ಮಾಡಿರಲಿಲ್ಲ. 1 ದಿನ 2 ದಿನ ಆ ಥರ ಮಾಡಿದ್ದಾರೆ ಹಿಂದೆ. ಈ ಸರಿ ನಾವು 11 ದಿನಗಳ ಕಾಲ ಲಾಲ್ಬಾಗ್ ಮಾದರಿಯಲ್ಲೇನೆ ಮಾಡ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ನ ಒಂದು ಗೇಟ್ ಸಂಚಾರ ಬಂದ್ ಮಾಡಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆ. ಇದರಿಂದ ಕೋರ್ಟ್, ವಿಠಲ್ ಮಲ್ಯ ರಸ್ತೆ ಸಂಪರ್ಕಿಸುವ ರಸ್ತೆ, ಬ್ಯಾಂಡ್ ಸ್ಟ್ಯಾಂಡ್, ಬಾಲಭವನದ ಮುಂಭಾಗದ ರಸ್ತೆ ಸಂಚಾರ ನಿರ್ಬಂಧಕ್ಕೆ ಮುಂದಾಗಿದೆ. ಹೀಗಾಗಿ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಎದುರಾಗುವ ಸಾಧ್ಯತೆ ಇದೆ. ಟ್ರಾಫಿಕ್ ಎಲ್ಲಿ ಮೂವ್ಮೆಂಟ್ ಇಲ್ವೋ ಆ ಜಾಗದಲ್ಲಿ ಮಾಡ್ತಾ ಇದೀವಿ. ಎಸ್ಪೆಷಲಿ ನಮ್ಮ ರಾಜ ಸ್ಟ್ಯಾಚ್ಯೂ ಫೌಂಟೈನ್ ಸರ್ಕಲ್ ಏನಿದೆ ಅಲ್ಲಿಂದ ಬಾಲ್ಭವನ್ ಗೇಟ್ ವರ್ಗೂ ಮತ್ತೆ BSNL ಇದು ಬರುತ್ತಲ್ಲ ಅಲ್ಲಿ ಮತ್ತೆ ಬ್ಯಾಂಡ್ ಸ್ಟ್ಯಾಂಡ್ ಸುತ್ತಲೂ ಮೊದಲು ಸ್ಯಾಟರ್ಡೆ ಒಂದಿನ ಮಾತ್ರ ಕಟ್ ಆಫ್ ಮಾಡ್ತೀವಿ. ಒಂದ್ ಕಡೆ ಅಂದ್ರೆ ಔಟ್ ಗೋಯಿಂಗ್ ಹೋಗ್ಲಿಕ್ಕೆ ಹೈಕೋರ್ಟ್ ಇಂದ ಇದಕ್ಕೆ UBCT ಕಡೆ ಹೋಗ್ತಾ ಮತ್ತೆ ಹಾಫ್ ರೋಡ್ನ ಮಾತ್ರ ಬಳಸಬೇಕಾಗುತ್ತೆ ಅವರು. ಬೇರೆ ದಿನ ಎಲ್ಲ ಹಾಫ್ ರೋಡ್ನ ನಾವು ಬ್ಯಾರಿಕೇಡ್ ಹಾಕಿ ಬಳಸ್ತೀವಿ. ಕಬ್ಬನ್ ಪಾರ್ಕ್ನಲ್ಲಿ ಪುಷ್ಪ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಲು ಸಿಟಿ ಮಂದಿ ಕಾತರರಾಗಿದ್ದಾರೆ. ಆದ್ರೆ 11 ದಿನಗಳು ಟ್ರಾಫಿಕ್ ಸಮಸ್ಯೆಯಿಂದ ಹೇಗ್ ತಪ್ಪಿಸಿಕೊಳ್ಳೋದು ಅಂತ ಸವಾರರು ಟೆನ್ಷನ್ನಲ್ಲಿರೋದು ಸುಳ್ಳಲ್ಲ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.